ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಕನ್ನಡದ ಸಾಹಿತ್ಯ ಲೋಕಕ್ಕೆ ಪುಸ್ತಕ ಭಾಗ್ಯನ ಕೊಡುವ ಸಂಪ್ರದಾಯಕ್ಕೆ ನಾಂದಿ ಆಡಿದವರು ತಾವುಗಳು ನಾಡೋಜ ಜಗದೀಶ್ ಶಿವಯ್ಯ ಗುರುಗಳು. ಗುರುಗಳೇ, ನಿಮ್ಮ ಅಧ್ಯಕ್ಷೀಯ ನುಡಿಗಳನ್ನ ಕೇಳುವಂತಹ ಸಮಯಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಸಿರಿಗನ್ನಡಂ ಗೆಲ್ಗೆ ಭಾರತ ಮಾತೆಯಲ್ಲಿ ನಮಸ್ಕರಿಸಿ, ತಾಯಿ ಭುವನೇಶ್ವರಿಯಲ್ಲಿ ಕೂಡ ನಮಸ್ಕರಿಸಿ, ಶಾರದೆ ಮಾತೆಯಲ್ಲಿ ನಮಸ್ಕರಿಸಿ, ಇವತ್ತು ಬಹಳ ವಿಶೇಷವಾದ ದಿನ. ಸಂಗ್ರಹ ಭಾಗವತ ಹಾಗೂ ರಾಮಾಯಣ ಮತ್ತು ಭಾರತದ ಮಹಾಪುರುಷರು ಇವೆರಡು ಅದ್ಭುತವಾದ ಪುಸ್ತಕಗಳು ಲೋಕಾರ್ಪಣೆಗೊಂಡಿವೆ. ಈ ಒಂದು ಸಮಾರಂಭದಲ್ಲಿ ಗ್ರಂಥ ಲೋಕಾರ್ಪಣೆ ಮಾಡಿದಂಥ ವಿಶ್ರಾಂತ ನ್ಯಾಯಮೂರ್ತಿಗಳು ಶ್ರೀ ಎನ್ ಕುಮಾರಸ್ವಾಮಿ ಅವರೇ ಹಾಗೂ ಮುಖ್ಯ ಅತಿಥಿಗಳಾದಂತಹ ನಾಡೋಜ ಡಾಕ್ಟರ್ ಉಡೆ ಟಿ ಕೃಷ್ಣ ಅವರೇ ಹಾಗೂ ಸಂಶೋಧಕರು ಮತ್ತು ಲೇಖಕರು ಆದಂತಹ ಮತ್ತು ನ್ಯಾಯವಾದಿಗಳಾದಂತಹ ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪನವರೇ ಹಾಗೂ ಕೇಂದ್ರ ಬಿಂದುಗಳಾದಂತಹ ಸಂಪಾದಕರು ಶಾಸ್ತ್ರ ಚೂಡಾಮಣಿಯವರು, ನನ್ನ ಆತ್ಮೀಯ ಶ್ರೇಷ್ಠ ಗುರುಗಳಾದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ ಹಾಗೂ ಉಪಸ್ಥಿರುವ ಸಹೋದರಿ ಡಾಕ್ಟರ್ ವೀಣಾ ಬನ್ನಂಜಿಯವರನ್ನು ಮೊದಲು ಮಾಡಿಕೊಂಡು ಮಲ್ಲೇಪುರಂ ಅವರ ಅಭಿಮಾನಿಗಳೇ, ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಬೆಂಗಳೂರು ಮತ್ತು ನಿರಂತರ ಇವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಾನು ಈ ಒಂದು ಸಂಗ್ರಹ ಭಾಗವತ, ನಾನು ಪುಸ್ತಕ ನಿನ್ನೆ ಬಂದು ಕೈ ಸೇರಿತು, ಸಹಜ ರಾತ್ರಿ ಓದಿದೆ. ಭಾಗವತವೆಂದರೇನು, ಭಾಗವತ ವಿಸ್ತಾರ, ದಶಯಾಗ, ಧ್ರುವ ಚರಿತ್ರೆ, ಋತು ಚರಿತ್ರೆ, ಋಷಭ ಚರಿತ್ರೆ, ಭರತ ಚರಿತ್ರೆ, ನಾರದರಿಗೆ ಶಾಪ ಬಂದುದು ಹೇಗೆ, ನರಸಿಂಹ ಅವತಾರ, ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ದೇವಾಸುರರ ಯುದ್ಧ, ತ್ರಿವಿಕ್ರಮಾವತಾರ, ಶ್ರೀಕೃಷ್ಣಾವತಾರ, ಬಾಲಲೀಲೆ, ರಾಮಕೃಷ್ಣರು ಮಧುರೆಗೆ ಹೋಗುವುದು, ಉಗ್ರಸೇನ ಪಟ್ಟಾಭಿಷೇಕ, ಯಾದವರ ನಾಶ ಇತ್ಯಾದಿಗಳನ್ನು ಬಹಳ ಸಮರ್ಪಕವಾಗಿ ನಮಗೆ ಗೊತ್ತಿಲ್ಲದನ್ನು ಬಹಳ ತಿಳಿಸಿಕೊಟ್ಟಿದ್ದು ಅದು ಕೂಡಿದೆ. ಅದರ ಹಾಗೆ ರಾಮಾಯಣ ಮತ್ತು ಭಾರತದ ಮಹಾಪುರುಷರು, ರಾಮಾಯಣದಲ್ಲಿ ಪ್ರತಿಯೊಂದು ಪಾತ್ರಗಳ ವಿವರ, ಅದೇನು ಹೇಗೆ ಸಂಬಂಧ ಏನನ್ನೋದು ಕೂಡ ಬಹಳ ವಿವರಣೆ ಕೂಡ ಕೊಟ್ಟಿದ್ದು. ಇದು ಪುಸ್ತಕ ಓದ್ತಾ ಹೋದ್ರೆ ತಾನ ಜಗ್ತಾ ಹೋಗ್ತದೆ, ಓದುವ ಹಾಗೆ ಆಗ್ತದೆ. ಅದನ್ನ ನೀನು ಓದ್ಲಿಕ್ಕೆ ನನಗೆ ರಾತ್ರಿ 1 ಗಂಟೆ ಆಯ್ತದು. ಅದು ಬಹಳ ವಿಶಿಷ್ಟವಾದ ಪುಸ್ತಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಮಹಾನ್ ವಿದ್ವಾಂಸರಾಗಿ, ಉಪನ್ಯಾಸಕರಾಗಿ, ಬರಹಗಾರರಾಗಿ, ಕರ್ನಾಟಕದ ಸಂಸ್ಕೃತ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿಗಳಾಗಿ ಗೌರವಾನ್ವಿತರಾಗಿದ್ದಾರೆ. ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ. ವಿದ್ವತ್ತಪೂರ್ಣ ಚಿಂತನೆಗಳು ಮಾಧ್ಯಮಗಳಲ್ಲಿ, ಕೃತಿ ರೂಪಗಳಲ್ಲಿ ನಿರಂತರವಾಗಿ ಹರಿಬರುತ್ತವೆ. ಅವರ ವೇದ ಉಪನಿಷತ್ತುಗಳನ್ನು ಆಧುನಿಕ ರೀತಿಯಲ್ಲಿ ಅಧ್ಯಯನ ಮಾಡುತ್ತಿರುವುದರಲ್ಲಿ ಪ್ರಮುಖರಾಗಿದ್ದಾರೆ. AA ಆಗಿ ತುಮಕೂರು ವಿಶ್ವವಿದ್ಯಾಲಯದ ಡಿಲೀಟ್ ಪದವಿಯನ್ನು ಕೂಡ ಅವರು ಪಡೆದಿದ್ದು, ಬಹಳಷ್ಟು ಪ್ರಶಸ್ತಿಗಳು ಕೂಡ ಅವರು ಪಡೆದು ದೊಡ್ಡ ವ್ಯಕ್ತಿಗಳಾಗಿ ಇವತ್ತು ಇದ್ದಾರೆ. ಅವ್ರು ನೋಡಿದರೆ ಬಹಳ ಸೌಮ್ಯ ಹಾಗೂ ಸಾರ ಇದ್ರೂ ಕೂಡ ಒಳಗೆ ಅವರು ವಜ್ರರಾಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಅಂಥವರು ನನಗೆ ಬಹಳ ಚಂದ ಕಿವಿ ಮಾತು ಹೇಳಿದರು, ಬೋಧನೆ ಮಾಡಿದರು. ಏನಂತ, ಸಂಗೀತ, ಸಾಹಿತ್ಯ, ಕಲೆ, ಕುಸ್ತಿ, ಸ್ಪರ್ಧೆ, ವಿಜ್ಞಾನ, ಸಂಶೋಧನೆಗಳಂತಹ ವಿದ್ಯಮಾನಗಳಲ್ಲಿ ತೊಡಗಿಸಿಕೊಂಡವರಿಗೆ ಸಹಾಯ ಸಹಕಾರಗಳಾಗಬೇಕು ಎಂದು ಮಲ್ಲೇಪುರಂ ನನಗೆ ಹೇಳಿದ್ದುಂಟು. ನಾ ಪುಸ್ತಕ ಬರಲಿಕ್ಕೆ ಅಷ್ಟವೇ ಇತ್ತು. ಅದು ಪುಸ್ತಕಗಳನ್ನು ಬರೆದು ಇವತ್ತಿನ ಹಿಂದಿನ ಎಲ್ಲ ದಿನಮಾನಗಳ ಒಳ್ಳೆಯ ವ್ಯಕ್ತಿತ್ವಗಳನ್ನು, ಚರಿತ್ರೆಗಳನ್ನು ಇಲ್ಲಿವರೆಗೆ ಮುಂದಿನ ಪೀಳಿಗೆಗೂ ಕೂಡ ಕೊಡುವಂತ ಒಂದು ದೊಡ್ಡ ಕೆಲಸ ಈ ಸಾಹಿತಿಗಳು ಮಾಡ್ತಾ ಇದ್ದಾರೆ. ನಿಜವಾಗಿಯೂ
ನಾವು ಎಲ್ಲ ಸಾಹಿತಿಗಳಿಗೆ ಕೃತಜ್ಞರಾಗಿ ಇರ್ತೇವೆ ಅಂತ ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಹಾಗೆ ಇವರು ಅಸಾಮಾನ್ಯರು ಅಂತ ನಾನು ಪಕ್ಕಾ ಭಾವಿಸಿದ್ದೇನೆ. ಅದಕ್ಕೆ ನಾನು ಶಿಷ್ಯನಾಗಿದ್ದೇನೆ. ಅವರು ಹೇಳಿದ್ದಕ್ಕೆ ಕೂಡ ನಾನು ಎಲ್ಲವನ್ನು ಅಂತ ಕೇಳಿ ನನ್ನ ಕಡೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅವರ ಸೇವೆ ನಾನು ಮಾಡ್ತಾ ಇದ್ದೇನೆ. ಈಗ ಅವರು ಸುತ್ತೂರು ಶ್ರೀಗಳ ಹಾಗೂ ಸಿದ್ಧಗಂಗಾ ಶ್ರೀಗಳವರ ಬಹು ಸಮೀಪದ ಅವರಾಗಿದ್ದಾರೆ. ಅವ್ರ ಜೊತೆಗೆ ನಾನು ಹೋದಾಗ ಎಲ್ಲ ಕಡೆಯೂ ಕೂಡ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಇವತ್ತು ನೋಡ್ರೆ ಮಾತಾಡೋ ಮುಂದೆ ಎಂತಿಂತವ್ರದ್ದು ಹೋದ ದಿಗ್ಗಜರು ಒಳ್ಳೆ ವಿದ್ವಾಂಸರ ಮಾತು ಅವ್ರ ಹೆಸರು ಮುತ್ತು ರತ್ನಗಳಂತ ಬಿದ್ದಂಗೆ ಬೀಳ್ತಾವ ಅವ್ರ ಬಾಯಿಂದ. ಅಷ್ಟು ವಿದ್ವಾಂಸರ ಮಾತುಗಳು ಅಂದ್ರೆ ಅಷ್ಟು ಮಂದಿ ಸಂಪರ್ಕ ಹೊಂದಿದವರು ಇವ್ರು ಹೇಗಿರ್ಬೇಕು ಅಂಬುದೇ ಅದನ್ನ ನಾವು ಒಳಗಿಂದ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಅವ್ರ ವ್ಯಕ್ತಿತ್ವ ಬಹಳ ದೊಡ್ಡದು ಅಂತ ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅವರು ಈಗಾಗಲೇ ಹೇಳಿದಾಗೆ ಮನೆ ಮನೆಗೆ ರಾಮಾಯಣ ಮಹಾಭಾರತ ಭಾಗವತ ಗ್ರಂಥ ಭಾಗಿನ ಅರ್ಪಣೆ ನಮ್ಮ ಜಮಖಂಡಿಯಲ್ಲಿ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಕೂಡ ನಾನು ಸಿದ್ಧನಾಗಿದ್ದೇನೆ ಅಂತ ಇಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಅದು ಮುಂದಿನ ತಿಂಗಳು 20ನೇ ತಾರೀಕು ಸೆಪ್ಟೆಂಬರ್. ಅವಾಗ ವೀಣಾ ಬನ್ನಿಂಜಿಯವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ, ನಾವು ಅಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿರ್ಬೇಕಂತ ನಾನು ಹೀಗೆ ಅವರಿಗೆ ಆಹ್ವಾನ ಕೊಡ್ತಾ ಇದ್ದೇನೆ ನಾನು. ಹಾಗೆ ಇವೆಲ್ಲವೂ ನೋಡಿದ್ದಾದ್ರೆ ನಾನು ಹೆಚ್ಚಿಗೆ ಇಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ. ನಾನು ಒಬ್ಬ ಸಾಹಿತ್ಯ ಕಲೆ ಅದು ಎಲ್ಲದರಲ್ಲಿಯೂ ಕೂಡ ನಾನು ಆಸಕ್ತನಾಗಿದ್ದೇನೆ. ಮತ್ತು ಇನ್ನೊಂದು ವಿಷಯ, ಇಂಥವ್ರ ಜೊತೆಗಿದ್ದು ಇಡೀ ಮನುಕುಲಕ್ಕೆ ಮುಂದಿನ ಪೀಳಿಗೆ ಕೂಡ ಒಂದು ಮಾರ್ಗದರ್ಶನ ಮಾಡುವಂತಹ ಇಂಥ ಪುಸ್ತಕಗಳು ಹೊರಬರಲೇಬೇಕು. ಶಾರೀರಿಕ ಸದೃಢತೆ ಮತ್ತು ಮಾನಸಿಕ ಸದೃಢತೆ ಇವೆರಡೂ ಬರಲಿಕ್ಕೆ ಪೂರ್ವವಾಗಿ ನಾವು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾದ್ರೆ ಇವತ್ತು ಹೇಳಿದ್ದೇನೆ. ಈ ನಮಗೆ ಇವ್ರು ಹೇಳಿದರು ಒಡೆಯ ಪಿ ಕೃಷ್ಣ ಅವರು, ಇವತ್ತು ಮಕ್ಕಳಿಗೆ ಯುವಕರಿಗೆ ಅವ್ರು ಕೇಳುವಂತ ಒಂದು ಪೇಷನ್ಸ್ ಕೂಡ ಇಲ್ಲ, ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಕೂಡ ಇವತ್ತು ಅಂಥವ್ರನ್ನೂ ಮನವೊಲಿಸಿ ಅವ್ರನ್ನೂ ಕೂಡ ಒಂದು ಒಳನ್ನು ಕೊಟ್ಟು ಒಂದು ಸನ್ಮಾರ್ಗಕ್ಕೆ ಹಚ್ಚಬೇಕಾದ್ರೆ ಕೂಡ ಇವತ್ತು ನಮ್ಮ ಸಮಾಜದಾಗಲಿ ಹಿರಿಯರದಾಗಲಿ ಇಂಥ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಾಗಲಿ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇನ್ನೊಂದು ವಿಷಯ, ಒಬ್ಬ ರತನ್ ಪೈಲ್ವಾನ್ ಮಠಪತಿ ಅನ್ನೋ ಇದ್ರು, ರತನ್ ಪೈಲ್ವಾನ್ ಮಠಪತಿ. ಅವರು ಏಕಲವ್ಯ ಪ್ರಶಸ್ತಿಯನ್ನು ಪಡೆದವರು. ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಹೊರದೇಶದಲ್ಲಿ ಕೂಡ ಚಾಣಾಕ್ಷತ್ರದಿಂದ ಅವರು ಕುಸ್ತಿ ಪಟೋ ಕೇವಲ ಅದೊಂದು ಅಖಾಡಕ್ಕೆ ಹಿಡಿದು ಬೆಳಕು ಕೇವಲ 30 ಸೆಕೆಂಡ್ಗಳಲ್ಲಿ ಅತ್ಯುತ್ತ ಪಟ್ಟ ಮಾಡಿಬಿಡ್ತಿದ್ದವು. ಅಷ್ಟು ಬಹಳಷ್ಟು ಮೇಧಾವಿ ಚಪಲತೆ ಉಳ್ಳವರು. ಅಂಥವ್ರು ಅವರು ನಿವೃತ್ತಿ ತಗೊಂಡ್ರು. ಏನ ಕುಸ್ತಿ ಅಂತ ನಾನು ನಿವೃತ್ತಿ ತಗೊಂಡೆ ಅಂತ ನಿವೃತ್ತಿ ತಕ್ಷಣ ಕೇಳಿದ ತಕ್ಷಣ ಅವ್ರು ಕರ್ಕೊಂಬಂದಿ ನಿವೃತ್ತಿ ಹೆಂಗ ನಿಮ್ಗೆ ಹೋಗುವ ದಿವಸಗಳು ಇನ್ಮೇ ಮುಂದಿನ ಪೀಳಿಗೆ ಬೆಳೆಸುವಂತ ನಿಮ್ಮ ಕಾರ್ಯ ಆಗಬೇಕು ಅಂತ ಅವ್ರು ದುಂಬಾಲು ಬಿದ್ದು ಅವ್ರ ಮನವೊಲಿಸಿ ಅವ್ರ ಜಮಖಂಡಿಯಲ್ಲಿ ಒಂದು ದೊಡ್ಡ ಕುಸ್ತಿ ಒಂದು ಅಖಾಡ ತಯಾರು ಮಾಡಿ ಕೊಟ್ಟು, ಇವತ್ತು ಬೆಳಗಾವದಲ್ಲಿ ಕೂಡ ದೊಡ್ಡ ಒಂದು ಕುಸ್ತಿ ಅಖಾಡ ಮಾಡಿ ಇವತ್ತು ಅವರು ಒಂದು 40-50 ಹುಡುಗರು ಇವತ್ತು ಆ ಅಖಾಡದಲ್ಲಿ ತಾಲೀಮ್ ಮಾಡಿ ಅತಿ ಸದೃಢವಾಗಿ ಅಲ್ಲೇ ಶಾಲೆಗೆ ಹೋಗ್ಬಂದು ಶಾಲೆ ಕಲಿತಾ ಇವತ್ತು ಶಾರೀರಿಕ ಸದೃಢತೆ ಮಾನಸಿಕ ಸದೃಢತೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ಮಾಡಿಕೊಟ್ಟಿದ್ರು. ಅವ್ರು ನಾವು ಮಾತು ಕೇಳಿದ್ರು, ಇಟ್ಟೆಲ್ಲ ನಾವು ಸಹಾಯ ಸಹಕಾರ ಮಾಡ್ತಾರೆ, ನಮ್ಮ ಕಡೆ ನಿಮ್ಗೆ ಏನ್ ಬೇಕು? ಏನೂ ಬೇಕಾಗಿಲ್ಲ. ಮುಂಜಾನೆ 6 ಗಂಟೆಗೆ ಆವಾಜ್ ಮಾಡ್ಕೋತ ಹುಟ್ಟು 40 ಮಂದಿ ಕುಸ್ತಿ ಪರೇಡ್ ಮಾಡ್ಕೋತ ಅಲ್ಲಿ ಹಾಸ್ಟೆಲ್ ಅದಾವ. ಜಮಖಂಡಿ ಇದು ಐತಿಹಾಸಿಕ ಕ್ಷೇತ್ರ. ಅಲ್ಲಿ ಸೈಕಲ್ಲು, ಕಬಡ್ಡಿ, ಫುಟ್ಬಾಲು ಇನ್ನಿತರ ಆಟಗಳಲ್ಲಿ ಶ್ರೇಷ್ಠವಾದದ್ದು. ಅದರಲ್ಲಿ ಹೈನುಗಾರಿಕೆ ಬಹಳ. ಅಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ 8,000-10,000 ಲೀಟರ್ ಅಲ್ಲಿ ಹಾಲು ಕೂಡ ಕರೀತಾರೆ. ಅದಕ್ಕೆ ಮತ್ತು ಅಲ್ಲಿ ಸಕ್ಕರೆ ಕಾರ್ಖಾನೆಗಳು ಕೂಡ ಬಹಳಷ್ಟು ಇವೆ. ನಮ್ದು ಕೂಡ ದೊಡ್ಡದೊಂದು ಇಡೀ ಕರ್ನಾಟಕಕ್ಕೆ 4ನೇ ದೊಡ್ಡ ಸಕ್ಕರೆ ಕಾರ್ಖಾನೆ ನಮ್ದು ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ. ಆಮೇಲೆ ಡಿಸ್ಟರೀಸು, ವಿದ್ಯಾಸಂಸ್ಥೆ ಹಾಗೂ ಸೌಹಾರ್ದ ಬ್ಯಾಂಕು ಇವೆಲ್ಲವೂ ಕೂಡ ಇದ್ದು ಇವತ್ತು ಒಳ್ಳೆ ಕಾರ್ಯಕ್ಕೆ ಯೋಗ್ಯ ಆಗಬೇಕು ಅಂತ ತಿಳ್ಕೊಂಡು ಅಂಥವ್ರನ್ನು ಕೂಡ ಎತ್ತಿ ಏನಿಲ್ಲ ಮುಂಜಾನೆ ಎದ್ದು ಕೂಡಲೇ ಹುಡುಗರು ಹಾಲು ಕುಡಿಬೇಕು. ಆಮೇಲೆ ನೀವು ಒಟ್ಟೆ ನಿಮ್ಮ ಪರೇಡ್ ಮಾಡೋದು ನೋಡಿ, ನಿಮ್ಮ ಶಾರೀರಿಕ ಸದೃಢತೆ ನೋಡಿ ಆ ಮಕ್ಕಳೆಲ್ಲರೂ ಹಾಸ್ಟೆಲ್ ಇದ್ದವ್ರು ಅವರು ಕೂಡ ವ್ಯಾಯಾಮ ಮಾಡೋದು, ಓಡುದು, ಇದು ಮಾಡೋದು, ಅವ್ರ ಶಾರೀರಿಕ ಸದೃಢತೆ ಬದಲು ಅವ್ರು ಕಾಳಜಿ ವಹಿಸ್ತಕ್ಕಂಥ ಆ ತರ ಅವ್ರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು
ಆ ತರ ಮಾಡಿ ಹೇಳಿದ್ದಕ್ಕಾಗಿ ನಿಜವಾಗಿ ಹೇಳ್ತೀನಿ, ಇವತ್ತು ಇಡೀ ಒಂದು ಜಮಖಂಡಿ ತಾಲೂಕಿನ ಎಲ್ಲೆಲ್ಲಿ ಬಾಯ್ಸ್ ಹಾಸ್ಟೆಲ್ ಅದಾವೋ ಅದ್ರ ಮುಂದೆ ಪರೇಡ್ ಮಾಡಿ ಅವ್ರ ಮುಂದೆಲ್ಲ ಮಾಡಿ ಬರ್ತಾರ. ಆ ಹುಡುಗರು ಕೂಡ ಅಲ್ಲಿ ಬರ್ತಾ ಇದ್ದು ಅವ್ರಿಂದ ಕಲಿತಿದ್ದಾರ. ಇವತ್ತು ಅಲ್ಲಿಯೂ ಕೂಡ ವ್ಯಸನ ಮುಕ್ತ ಶಾಲೆ ಆಗ್ಲಿಕ್ಕೆ ಅದು ಕೂಡ ಪ್ರೇರಣೆ ಆಯ್ತು ಅಂತ ನಾನು ಈ ಸಂದರ್ಭದಲ್ಲಿ ತಿಳ್ಕೊಳ್ತೇನೆ. ಇಂಥವು ಎಷ್ಟೋ ಇವತ್ತು ನಮ್ಮ ನಡೆ ಇನ್ನೊಂದೊಂದು ಪರಿಸರ ಪ್ರೇಮಿ, ಇಂಧನ ಮುಕ್ತ, ಆರೋಗ್ಯ ಕಡೆ ನಮ್ಮ ನಿರಂತರ ಸೈಕಲ್ ನಡೆ ಬಹಳಷ್ಟು ಐತಿ. ಇವತ್ತು ನನಗೂ ಗಿಡ ಹಚ್ಚೋಕ್ಕಿಂತ ಹೆಚ್ಚಿಗೆ ನನಗೆ ಅನಿಸ್ತದೆ, ಇವತ್ತು ನಾವೆಲ್ಲರೂ ಇಲ್ಲೇ ಸನೇಗೆ ಒಂದ್ 100 ಮೀಟರ್ ಇರಂಗಿಲ್ಲ, 200 ಮೀಟರ್ ಇರಂಗಿಲ್ಲ, ತುರಂತ ಮೋಟರ್ ಸೈಕಲ್ ಕಿಕ್ ಹೊಡ್ತೀವಿ, ಅಲ್ಲಿ ಹೋಗ್ತೀವಿ, ಸ್ಕೂಟರ್ ಚಾಲು ಮಾಡ್ತೀವಿ, ಹೋಗ್ತೀವಿ. ಅಲ್ಲಿ ಮನ್ಯಾಗೂ ಕುಂಡ್ರದ, ಆಫೀಸ್ನಾಗ ಕುಂಡ್ರದ, ರೋಡ್ ಮ್ಯಾಗೂ ಕೂತ ಹೋಗುದು, ಯಾವಾಗ ಆಗ್ತಾ ಇಲ್ಲ. ಆದ್ರ ಮತ್ತೆ ಇನ್ನೊಂದು, ಪ್ರತಿಯೊಂದು ಮೋಟರ್ ಸೈಕಲ್ ಕಡಿಮೆ ಅಂದ್ರೆ 1 ಲೀಟರ್ 2 ಲೀಟರ್ ಪೆಟ್ರೋಲ್ ಸುಡ್ತಾವ. ಆ ಸುಟ್ಟ ನಂತರ ಅದ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತದ. ಇದು ಅತಿ ಒಂದು ಭಯಾನಕದು. ಅದು ಬಹಳ ಪರಿಸರವನ್ನು ಪೂರಾ ಹಾಳು ಮಾಡ್ತದ, ಮಾಲಿನ್ಯ ಮಾಡ್ತದ. ಅದಕ್ಕ ಇದನ್ನು ಮತ್ತಿಷ್ಟು ತಮಗೂ ಗೊತ್ತಿದ್ದ ವಿಷಯ, ಇವತ್ತು ನಮ್ಮ ವಿಶ್ವದಲ್ಲಿ ಅತಿ ಜನಸಂಖ್ಯೆ ಉಳ್ಳ ರಾಷ್ಟ್ರ ನಮ್ಮ ಭಾರತ ದೇಶ. 146 ಕೋಟಿ, ನಂಬರ್ 1 ಇನ್ ದ ವರ್ಲ್ಡ್. ಜಾಗ ಇಷ್ಟೇ, ಜನಸಂಖ್ಯೆ ಬೆಳೀತಾ ಇದೆ. ಅದ್ರ ತಕ್ಕಂತೆ ಇವತ್ತು ಮೋಟರ್ ಸೈಕಲ್ ಬೇಕು, ಕಾರುಗಳು ಬೇಕು, ಉದ್ಯೋಗ ಬೇಕು, ಅದು ಕೈಗೆ ಕೆಲಸಗಳು ಬೇಕು. ಇವತ್ತು ನಿಜವಾಗಿ ಹೇಳ್ಬೇಕಂತಂದ್ರೆ ಇವತ್ತು ನಮ್ಮ ಪ್ರಯತ್ನ ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ಅವರ ಸಂಘಟಕರು ಕುಡ್ಕೊಂಡು ಬಹಳಷ್ಟು ಪ್ರಯತ್ನ ಪಟ್ಟು ಮುಂದಾಲೋಚನೆಯಿಂದ ಬಹಳಷ್ಟು ಯೋಜನೆ ತಂದು ಇವತ್ತು ಸ್ವಾವಲಂಬಿ ಆಗ್ಲಿಕ್ಕೆ ಸಾಧ್ಯತೆ ಆಗಿದೆ. ಎಲ್ಲದರಲ್ಲಿಯೂ ಅದರನ್ನು ಆಹಾರ ಧಾನ್ಯಗಳಲ್ಲಿ, ಉಡುತೊಡೆಯಲ್ಲಿ, ಕಟ್ಟಡ ನಿವಾಸಗಳಲ್ಲಿ ಮತ್ತು ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಎಲ್ಲದರ. ಆದ್ರೆ ಒಂದು ಮಾತ್ರದಲ್ಲಿ ನಾವು ಬಹಳಷ್ಟು ಸಾಧ್ಯ ಆಗ್ತಾ ಇಲ್ಲ, ಅದು ಇಂಧನ. ಪೆಟ್ರೋಲ್, ಡೀಸೆಲ್, ನೆಫ್ತಾ, ಯುರೇನಿಯಂ, ಆಮೇಲೆ ಕ್ರೂಡ್ ಆಯಿಲ್. ಇದು ಹೊರದೇಶ ಒಂದು ಬೃಹತ್ ಪ್ರಮಾಣದಲ್ಲಿ ಅವ್ರ ಹೊರಗಿನ ದೇಶವ್ರ ಹತ್ತಾರ. ನಾನು ನೆದರ್ಲ್ಯಾಂಡ್, ಯುರೋಪ್ ಹೋಗಿದ್ದ, ನಾನು ಅಲ್ಲೆಲ್ಲ ಹೋದಾಗ ನಿಮ್ದು ಬ್ರಹ್ಮ ರಾಕ್ಷಸರು ನೀವು ಅಂತಾರ ನಮಗೆ. ಅಂದ್ರೆ ಒಟ್ಟು ಡೀಸೆಲ್ ಎಷ್ಟು ಹಡಗು ಬರ್ತದೆ ದಿವಸಕ್ಕೆ ಅಪ್ಪಾಗದೆ ಅಷ್ಟು. ಬರೀ ನಮ್ಮ ಜಮಖಂಡಿ ಕ್ಷೇತ್ರದಲ್ಲಿ 78,000 ಮೋಟರ್ ಸೈಕಲ್, 1,20,000 ಜನ ಅದರ, 78,000-80,000 ಮೋಟರ್ ಸೈಕಲ್, 12,000 ಕಾರುಗಳು ಅದಾವು. ಅಲ್ಲೇ ದಿವಸ 1 ಲೀಟರ್ ಅಂದ್ರೆ 1,20,000 ಲೀಟರ್ ಅಲ್ಲಿದೆ ಓಡಾಡ್ಸದ. ಅದಕ್ಕೆ ನಾವು ಕಡಿಕೆ ಏನ್ ಪ್ರಶ್ನೆ ಬಂತಂದ್ರೆ ಈ ತರ ಹೋದ್ರೆ ಇದು ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಜನರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಹೇಗೆ ನನ್ನೊಂದು ಪ್ರತಿಷ್ಠಿತೆ ಅಂದ್ರೆ ಏನು, ನಾನೊಂದು ಮೋಟರ್ ಸೈಕಲ್ ತಗೊಂಡು ಓಡಾಡ್ಸ್ಬೇಕು. ಮನೆಯಾಗ ಆ ತ್ರಾಣ ಇರಂಗಿಲ್ಲ, ಆದ್ರೂ ಸಾಲ ಮಾಡಿ ಅದನ್ನ ಮೋಟರ್ ಸೈಕಲ್ ತಗೊಂಡ್ಬಂದು ಅದನ್ನ ಹತ್ತಿ ಗಂಡ ಹೆಂಡತಿ ಕೂಡಿ ಮಕ್ಕಳು ಕೂಡಿ ತಿರುಗಾಡ್ಬಿಟ್ರೆ ಅದು ಬಹಳ ಚೆನ್ನಾಗಾಯ್ತು ಅಂತ ಅವರಲ್ಲಿ ವಿಚಾರ. ಆದ್ರೆ ಪೆಟ್ರೋಲ್ ಇಲ್ಲದೆ ಅದು ಮೋಟರ್ ಸೈಕಲ್ ಓಡಾಡ ಸಾಧ್ಯನೇ ಇಲ್ಲ. ಕನಿಷ್ಠ 1 ಲೀಟರ್ ಅಂದ್ರೆ 100 ರೂಪಾಯಿ, 2 ಲೀಟರ್ ಅಂತ ಹೊಗೆ ಹೋಗ್ತದ. ಹಿಂಗಾಗಿ 2 ಲೀಟರ್ ಅಂದ್ರೆ 200 ರೂಪಾಯಿ, ದಿವಸಕ್ಕಾದ್ರೆ 6,000 ರೂಪಾಯಿ. ಹಿಂಗ ತಮ್ಮ ಆರ್ಥಿಕ ಸ್ಥಿತಿಯನ್ನು ಹದಗೆಡ್ತಾ ಇದೆ. ಅದರಿಂದ ಪ್ರದೂಷಣ ಕೂಡ ಬಹಳಷ್ಟು ಆಗ್ತಾ ಇದೆ, ಅವ್ರ ಆರೋಗ್ಯ ಕೂಡ ಕೆಡ್ತಾ ಇದೆ. ಈ ಪ್ರತಿಷ್ಠೆ ಬಿಟ್ಟು ಸೈಕಲ್ ಹತ್ತಬೇಕಂತ ತಿಳ್ಕೊಂಡು ನಾ ಏನ್ ಮಾಡ್ಬಿಟ್ಟು ಅಂದ್ರೆ ಅದ್ ಮಾಡಿದ್ದನ್ನು ಹೇಳ್ತಾ ಇದ್ರೆ ಅದು ನಿಮ್ಗೂ ಅದು ಕೂಡ ಅನ್ವಯಿಸ್ತದ. ಆ ಸಂಬಂಧ ಹೇಳಕೈತಿ. ನಾನು ಸ್ವತಃ MLA ಆದ್ರೂ ಕೂಡ, ನಾವು ಇಂಡಸ್ಟ್ರಿಯಲಿಸ್ಟ್ ಇದ್ರೂ ಕೂಡ, ನಾವು ಒಂದು ಜನಸೇವೆ ಮಾಡುವುದರಲ್ಲಿ ನಾಡೋಜ್ ಪದವಿ ಪಡೆದ್ರು ಕೂಡ, ಇವತ್ತು ನಾನು ನನ್ನ ಊರಲ್ಲಿ ಜಮಖಂಡಿ ಇಡೀ ಒಂದು ಊರಲ್ಲಿ 15 ಕಿಲೋಮೀಟರ್ ವರೆಗೆ ನಾನು ಸೈಕಲ್ ನಿಂದಲೇ ಎಲ್ಲ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇದ್ದೇನೆ. ಇವನ್ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ನಾನು ನನ್ನ ಮಕ್ಕಳು ಹಾಸ್ಪಿಟಲ್ ಹೋಗ್ಬೇಕಾದ್ರೆ ನಾನು ಸೈಕಲ್ ಹೋಗ್ತಾ ಇದ್ದೇನೆ. ಇದನ್ನ ನೋಡಿ ಇವತ್ತು ಲೆಕ್ಕ ಹಾಕಿದ್ರೆ ಅಂದ್ರೆ ಈಗ ಚಾಲು ಮಾಡಿ ನಾನು ಏನಪ್ಪ ಬಹಳ ದೂರ ಸೈಕಲ್ ಅದು ಎಲ್ಲ ಕಂಡುಕೊಂಡು ಆಗಸ್ಟ್ 15 ಸ್ವಾತಂತ್ರ್ಯ ದಿನೋತ್ಸವದಿಂದ ಪ್ರಾರಂಭ ಮಾಡಿದ್ದೀನಿ. ಇವತ್ತಲ್ಲಿ ಕೇಳಿದ್ದೀನಿ ಸುದ್ದಿ, ನಾನು ಕನಿಷ್ಠ ಒಂದು 2,000 ಸೈಕಲ್ಗಳು ಮಾರಾಟ ಹೋಗ್ತಾವೆ ಅಲ್ಲಿ ಸೈಕಲ್ ಅಂಗಡಿಯಲ್ಲಿ. ಅಂದ್ರೆ 2,000 ಲೀಟರ್ 2,000 ಮೋಟರ್ ಸೈಕಲ್ ಬಂದವು. ಅಂದ್ರೆ 2 ಲೀಟರ್ ಅಂದ್ರೆ 4,000 ಲೀಟರ್ ಇವತ್ತು ಪೆಟ್ರೋಲ್ ಡೀಸೆಲ್ ಉಳಿತು. ಹಿಂಗೆಲ್ಲ ಕಡೆ ಆಗ್ಬಿಟ್ರೆ ಆಮದು ತಗ್ಗಿಸ್ಲಿಕ್ಕೆ ಸಾಧ್ಯತೆ. ನಮ್ಮ ದೇಶ ಬಹಳಷ್ಟು ಮುಂದೆ ಹೋಗ್ಲಿಕ್ಕೆ ಕೂಡ ಸಾಧ್ಯತೆ. ಇಂಧನದಲ್ಲಿ ಲಕ್ಷಾಂತರ ಕೋಟಿ ಇವತ್ತು ನಾವು ದೋಚ್ಕೊಂಡು ಹೋಗ್ತಾ ಇದ್ದೇವೆ. ಬಹಳಷ್ಟು ವಿಚಾರ ಮಾಡುವಂಥದ್ದು. ಅದಕ್ಕ ಅವು ಇಂಧನ ತಡೆದಾದ್ರೆ ನಮ್ಮ ಪರಿಸರ ಉಳಿಸ್ಕೊಂಡು, ಇದೇನು ಟೆಂಪರೇಚರ್ ಹೆಚ್ಚಾಗ್ತಾ ಇದೆ, ವಾಯುಮಾನ ತಾಪಮಾನ ಹೆಚ್ಚಾಗ್ತಿದೆ ಅಂತ ಇವೆಲ್ಲ ಇದಕ್ಕೆ ಕಾರಣ, ಇಂಧನ ಸುಟ್ಟು ಬೆಳಕ. ಮತ್ತು ಇನ್ನೊಂದು, ನಮ್ಮ ದೇಶದಲ್ಲಿ ಇರುವಂತ ಸಾಟಾತರ ಕಲ್ಲಿದ್ದಾಗ್ಲಿ, ನೆಫ್ತಾ, ಯುರೇನಿಯಂ ಏನ್ ಭೂಮಿಯಲ್ಲಿ ಸಿಗ್ತದ, ಇನ್ನ ಪೂರ್ತಿ ಹಂಗೆ ಬಳಸ್ಕೊತ ಹೋಗ್ಬಿಟ್ರೆ
ಕೇವಲ ಇನ್ನು 20 ವರ್ಷನ್ಯಾಗ ಪೂರ ಖತಮ್ ಅಂದ್ರೆ ಮುಂದಿನ ಪೀಳಿಗೆ ಏನು ಉಳಿಯಂಗಿಲ್ಲ. ಅದ್ರ ಸಂಬಂಧ ಮಿನಿಸ್ಟ್ರಿ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಬಹಳಷ್ಟು ಚಿಂತನೆ ಮಾಡಿ ಸೂರ್ಯ ಶಕ್ತಿಯಿಂದ, ಗಾಳಿ ಶಕ್ತಿಯಿಂದ, ಸಮುದ್ರ ತೆರೆಗಳ ಶಕ್ತಿಯಿಂದ, ಸಮುದ್ರದಲ್ಲಿ ಇರುವಂತ ಮ್ಯಾಗಿನ ಪದರು ಮತ್ತು ಕೆಳಗಿನ ಪದರದಲ್ಲಿ ಉಷ್ಣ ತಾಪಮಾನ ಬಹಳಷ್ಟು 20 ಡಿಗ್ರಿ ಸೆಂಟಿಗ್ರೇಡ್ ಫರಕ್ ಇರೋದ್ರಿಂದ ಅದೊಂದು ಫರಕಿನಲ್ಲಿ ಮತ್ತೆ ಕರೆಂಟ್ ಉತ್ಪಾದನೆ ಮಾಡುವಂತ ಯೋಜನೆ ಹಾಕೊಂಡು ಹೇಗೋ ನಾವು ಬದುಕಬೇಕಾಗಿದೆ. ಆ ಒಂದು ದಿಶೆಯಲ್ಲಿ ಬಹಳಷ್ಟು ಬಹಳಷ್ಟು ಯೋಚನೆ ಪಟ್ಟು ಇವತ್ತು ನಮ್ಮ ಸರ್ಕಾರಗಳಾಗಲಿ ಬಹಳಷ್ಟು ಹೆಣಗಾಡ್ತಾ ಇದೆ. ಅದ್ರ ದೃಷ್ಟಿಯಿಂದ ನಾವು ಭಾರತದಲ್ಲಿ ಜೀವಿಸ್ಬೇಕು. ಯಾಕಂದ್ರೆ ಮೊನ್ನೆ ಯುರೋಪ್ ಹೋಗಿದ್ದೆ, ಒಂದು 25 ದಿವಸ ಹೋಗಿದ್ದೆ. ಅಲ್ಲೇ ಫ್ರಾನ್ಸು, ಬೆಲ್ಜಿಯಂ, ನೆದರ್ಲ್ಯಾಂಡ್, ಇಟ್ಲಿ ಅಲ್ಲಿ ಹೋಗಿ ನೋಡಿದ್ರಿ ಸೈಕಲ್ ಸಂಬಂಧ ಟ್ರ್ಯಾಕ್ ಇದೆ. ಮೋರ್ ದನ್ 50%, 50% ಜನರು ಸೈಕಲ್ ಹೊಡಿತಾರಲ್ಲಿ. ಅಲ್ಲಿ ನೆದರ್ಲ್ಯಾಂಡ್ ಪ್ರಧಾನ ಮಂತ್ರಿ ಅವ್ನು ಸ್ವತಃ ಕಚೇರಿಯಿಂದ ಮನೆಗೆ, ಮನೆಯಿಂದ ಕಚೇರಿಗೆ ಸೈಕಲ್ ಹೊರಗೆ ಬಂದು ಸೈಕಲ್ ತಗೊಂಡು ತಾನು ಹೋಗ್ಬಿಡ್ತಾನೆ. ಅದು ಇವತ್ತಿನ ನಿರ್ಮಾಣದಲ್ಲಿ ಅದು ನೋಡಬಹುದು ನಾವು. ಹೀಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಸೈಕಲ್ ಹೊಡೆದ ದೊಡ್ಡ ಪ್ರೀತಿ. 80 ವರ್ಷ ಹುಡುಗರು ಸುಖ ಅಲ್ಲಿ ಸೈಕಲ್ ಹೊಡೆದು ಅಲ್ಲಿ ಹೊಡಿತಾರೆ. ಅದಕ್ಕಾಗಿ ಏನೇ ಬಿಟ್ಟಿದ ಇನ್ನುಳಿದ 30% ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅದಾವು. ಇನ್ನೊಂದು 10% ಓನ್ಲಿ ಡೀಸೆಲ್ ಪೆಟ್ರೋಲ್ ಮ್ಯಾಗ ಅದಾವು. ಅದನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಎಲೆಕ್ಟ್ರಿಸಿಟಿ ಮ್ಯಾಗ ಓಡಿಸ್ತೀವಿ ಅಂದ್ರೆ ಅದೇನು ಮಾಲಿನ್ಯ ತಿಳ್ಕೋಬಾರ್ದು. ಅದು ಎಲೆಕ್ಟ್ರಿಕ್ ತಯಾರು ಮಾಡಕ್ ಮತ್ತೇನು 108 ಕಲ್ಲಿದ್ದು ಸುಟ್ಟು ತಯಾರು ಮಾಡ್ತಾರ, ಅಥವಾ ಐಡಲ್ ಪವರ್ ಅಂತಾರ. ಆಮೇಲೆ ಇವು ಕೂಡ ವಿಪುಲವಾಗಿ ಸಿಗುವಂತದ್ದು ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಅದನ್ನು ಕೂಡ ವಾಪಸ್ತಾರೆ. ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದಾದ್ರೆ, ಇಂಧನವನ್ನು ನಾವು ಬಹಳಷ್ಟು ಕಡಿಮೆ ಮಾಡಿದ್ದಾರೆ, ಆಮದು ಕಡಿಮೆ ಮಾಡಿದರೆ, ಬಳಕೆ ಕಡಿಮೆ ಮಾಡಿದಾದ್ರೆ ದೇಶದ ಪ್ರಗತಿ 100ಕ್ಕೆ 100 ಸಾಧ್ಯ ಅಂತ. ಮತ್ತು ಆರೋಗ್ಯ ಕೂಡ ಬಹಳ ಚೆನ್ನಾಗ್ತದೆ. ನಮ್ಮ ಪರಿಸರ ಸ್ವರ್ಗಮಯವಾಗ್ತದ ಅಂತ ಒಂದು ಪೂರ್ತಿಯ ಗೊತ್ತಾಗಿ ಇವತ್ತು ಆ ಹೆಜ್ಜೆ ಇಡಲಾಗಿದೆ. ಅದೇ ಪೇಪರ್ನ ಬಂದಿದ್ದು ಎಲ್ಲರೂ ನೋಡಿ ನಮ್ಮ ಲಕ್ಷ್ಮೀನಾರಾಯಣ ನೋಡ್ಕೊಂಡು ಮೊದಲೇನೆ ಹೇಳ್ಬಿಟ್ರಿ, ಏನಪ್ಪಾ ಬಹಳ ಚೆನ್ನಾಗಿ ಮಾಡಿದ್ರು, ಇನ್ನಿತರ ಮಾಡಿದ್ರು. ಅದಕ್ಕೆ ತಮ್ಮೆಲ್ಲರಿಗೂ ಇವತ್ತು ಆ ಒಂದು ಈ ಸದುಪಯೋಗ ಮತ್ತು ಈ ವಿಚಾರಗಳನ್ನು ನಾವು ಎಲ್ಲರ ಜೊತೆಗೆ ಹಂಚಿಕೊಂಡು ಆ ತರ ನಡಿಲಿಕ್ಕೆ ಸಾಧ್ಯ ಇದ್ರೆ ನಡೀಬೇಕು ಅಂತ ತಮ್ಮಲ್ಲಿ ಕೂಡ ವಿನಂತಿಸಿಕೊಂಡು, ಇವತ್ತು ಇವಂತಹ ಮಹತ್ವದ ಕಾರ್ಯಕ್ಕೆ ಈ ಸಂಗ್ರಹ ಭಾಗವತ ಮತ್ತು ರಾಮಾಯಣ ಮತ್ತು ಭಾರತ ಮಹಾಪುರುಷ ಪುಸ್ತಕ ಇವತ್ತು ಬಿಡುಗಡೆ ಇವತ್ತು ಇಲ್ಲಿ ಬಂದಿದ್ದು. ಈ ಪುಸ್ತಕ ಕೂಡ ನಾನು ಕನಿಷ್ಠ ಅಂದ್ರ ಎಲ್ಲರಿಗೂ ಹಚ್ಚಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಕನಿಷ್ಠ ಒಂದು 500 ಪುಸ್ತಕ ಹಚ್ಚಿಸ್ತಾರ ಅವೆಲ್ಲ. ಮತ್ತೆ ಹಿಂದೆ ನಮ್ಮ ದೇವುಡು ಅಂತ ಒಂದು ವಾಲ್ಯೂಮ್ಗಳು ಶಾಲಾ ಕಾಲೇಜುಗಳು ಕೊಟ್ಟಿರೋ ನಾ ಮುದ್ದಾಮ ಏತು ಅಲ್ಲಿನೇ ಬಿಡಿದಾಗ ಮಲ್ಲೇಪುರಂ ಅವರು ಬರೆದಂತ ಪುಸ್ತಕ ಅಂದ್ರೆ ಎಲ್ಲ ನನಗೆ ಕೊಡಿತಾರ. ಹಿಂಗಾಗಿ ನಮ್ಗೆ ಎಷ್ಟು ಪುಸ್ತಕ ಓದ್ರೂ ಕೂಡ ಕಡಿಮೆ ಬೀಳ್ತಾ ಇದೆ ಅಲ್ಲಿ. ಹಾಗೆ ಮತ್ತೆ ಎಲ್ಲ ಶಾಲೆ ಕಾಲೇಜು ಕೂಡ ಅಲ್ಲಿ ಗ್ರಂಥಾಲಯದಲ್ಲಿ ಇಡಲಾಗಿದೆ. ಅಲ್ಲಿಯೂ ಕೂಡ ಮಕ್ಕಳು ಅದರಿಂದ ಕೂಡ ಅಭಿವೃದ್ಧಿ ಸಾಕಷ್ಟು ನನ್ನ ಕ್ಷೇತ್ರ ಆಗ್ತಾ ಇದೆ ಅಂತ ಇಲ್ಲಿ ಅವರಿಗೆ ತಿಳಿಸಿ, ಮತ್ತೊಮ್ಮೆ ನಮ್ಮ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ ಧನ್ಯವಾದಗಳು, ಕೃತಜ್ಞತೆಗಳನ್ನು ಅರ್ಪಿಸಿ ಉಪಸ್ಥಿತಿರುವ ನ್ಯಾಯಮೂರ್ತಿಗಳಿಗೂ ಮತ್ತು ನಮ್ಮ ಮಿತ್ರರಾದಂತ ಒಡೆಯರ್ ಕೃಷ್ಣ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಹಾಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಡೋಜ ಶ್ರೀ ಜಗದೀಶ ಶಿವಯ್ಯ ಬಡಗುಂಟೆ ಅವರು ಜ್ಞಾನ ದಾಸೋಹಿಗಳಾಗಿ, ಜನಪ್ರಿಯ ಶಾಸಕರಾಗಿ ಜಮಖಂಡಿ ವಿಧಾನಸಭಾ ಕ್ಷೇತ್ರವನ್ನ ಅಕ್ಷರ ಗಂಗೆಯಾಗಿ ಮಾರ್ಪಡಿಸಿದಂತ ಕೀರ್ತಿ ಅವರಿಗೆ ಸಲ್ಲುತ್ತೆ ಬಂಧುಗಳೇ. ಹಾಗಾಗಿ ಈ ಅಕ್ಷರ ಸಂತರಿಗೆ ಒಂದು ಅದ್ಭುತವಾದ ಸ್ಮರಣಿಕೆಯನ್ನು ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ನಡೀತದೆ. ಜೋರು ಚಪ್ಪಾಳೆಗಳ ಮೂಲಕ ಅಭಿನಯಿಸ್ತಾರೆ.
ಭಾಗ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.